ಹಲೋ ಫ್ರೆಂಡ್ಸ್, ಇವತ್ತು ನಾನು ಪಿಜ್ಜಾ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಒಂದು 100 ml ವಾಟ್ರ್ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನು ಇದು ಇನ್ಸ್ಟೆಂಟ್ ಡ್ರೈ ಈಸ್ಟು. ಸೊ ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. 1/4 ಸ್ಪೂನಲ್ಲಿ 2 ಸರಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಚಿರೋಟಿ ರವೆ, ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪಷ್ಟು ಗೋಧಿ ಹಿಟ್ಟು, ಮನೆಯಲ್ಲೇ ಮಾಡಿರ್ತಕ್ಕಂಥ ಹಿಟ್ಟನ್ನು ಗ್ರೈಂಡ್ ಮಾಡಿರೋದು, ಚೆನ್ನಾಗಿ ಜರಡಿ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಒಂದು 2 ಟೇಬಲ್ ಸ್ಪೂನಷ್ಟು ಮೊಸರು, ತುಂಬ ಹುಳಿ ಇರಬಾರ್ದು ಅಷ್ಟೇ. ಸೊ ಈ ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲೇ ಕಲಿಸ್ಬೇಕು. ಈ ಥರ ಕಲಿಸ್ಕೊಂಡಿದೆ. ಅದಕ್ಕೆ ಒಂದು ಸ್ವಲ್ಪ ಕರಗಿರ್ತಕ್ಕಂಥ ಒಂದು ಬೆಣ್ಣೆ ಹಾಕ್ಕೊಳ್ತಿದ್ದೇನೆ. ಬೆಣ್ಣೆ ಹಾಕ್ಕೊಂಡು ಇದನ್ನು ಸಹಿತ ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೇಕು ಫಸ್ಟು. ಈಗ ಇದು ಡೋ ರೆಡಿ ಆಗಿದೆ, ಕಲಸಿಟ್ಕೊಂಡಿರ್ತೀನಿ. ಸೊ ಇದನ್ನು ಒಂದು ಬಟ್ಟೆ ಹಾಕ್ಬಿಟ್ಟು ಹಿಂಗೆ ಮುಚ್ಚಿ, ಸೊ ಒಂದು 40 ನಿಮಿಷಗಳ ಕಾಲ ಹಾಗೆ ಮುಚ್ಚಿಡಬೇಕು. ಇದು ಗೋಧಿ ಹಿಟ್ಟನ್ನು ನೆನೆಸಿ ಇಟ್ಕೊಂಡಿದ್ದೀನಲ್ಲ, ಸೊ ಅಷ್ಟರಲ್ಲೇ ಒಂದು ಸ್ವಲ್ಪ ಇದು ಮೊಜರೆಲ್ಲಾ ಚೀಸನ್ನು ನಾವು ಸ್ವಲ್ಪ ಗ್ರೇಟ್ ಮಾಡ್ಕೋಬೇಕು, ತುರ್ಕೋಬೇಕು. ಆಗಿದೆ. ಆನಂತರ ಇದು ಕ್ಯಾಪ್ಸಿಕಮ್ಮು, ಇದು ರೆಡ್ ಕ್ಯಾಪ್ಸಿಕಮ್ಮು, ಇದು ಜುಕಿನಿ, ಇದು ಬ್ರೊಜಿಲ್ ಸ್ಪ್ರೌಟ್ಸು, ಇದು ಯೆಲ್ಲೋ ಕ್ಯಾಪ್ಸಿಕಮ್ಮು, ಇದು ಜಲೋಪಿನ ಮಿರ್ಚಿ, ಇದು ಚೆರ್ರಿ ಟೊಮೊಟೊಸು. ಸೊ ಇವುಗಳೆಲ್ಲ, ನಂತರ ಇದು ಕ್ಯಾರೆಟು. ಸೊ ಈ ಥರ ಎಲ್ಲ ಚೆನ್ನಾಗಿ ಕಟ್ ಮಾಡ್ಕೋಬೇಕು. ಒಂದು 3/4 ಗಂಟೆ ಆಗಿದೆ, ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ಈ ಥರ ಉಬ್ಬಿ ಬಂದಿದೆ, ಚೆನ್ನಾಗಿದೆ ನೋಡಿ. ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಒಂದು 5ರಿಂದ 10 ನಿಮಿಷ ಪ್ರೀ ಹೀಟ್ ಮಾಡ್ಕೊಂಡು, ಹಿಟ್ಟನ್ನು 2 ಪೋರ್ಷನ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಒಂದೊಂದು ಪೋರ್ಷನ್ಗೆ ಒಂದೊಂದು ಪಿಜ್ಜಾ ಬೇಸನ್ನು ರೆಡಿ ಮಾಡ್ಕೋಬೇಕು. ಒಂದು ಸ್ವಲ್ಪ ಮಧ್ಯದಲ್ಲಿ ತೆಳು ಮಾಡಿಕೊಂಡು ಸ್ವಲ್ಪ ಮೆಕ್ಕೆಜೋಳದ ಹಿಟ್ಟಿದು, ಈ ಮೆಕ್ಕೆಜೋಳದ ಹಿಟ್ಟನ್ನು ಹಾಕಿ ಅದ್ರ ಮೇಲೆ ಈ ಒಂದು ಡಫನ್ನು ಇದು ಮಾಡಿಕೊಂಡು ಮಧ್ಯದಲ್ಲಿ ತೆಳುವು ಮಾಡಿಕೊಂಡು ಸೈಡಲ್ಲಿ ದಪ್ಪಾಗಿ ಮಾಡಬೇಕು. ಮಧ್ಯದಲ್ಲಿ ನಾವು ತರಕಾರಿ ಮತ್ತು ಈ ಥರ ಒಂದು ಸಮ್ಮ ಎಲ್ಲ ಒಂದು ಥಿಂಗ್ಸನ್ನು ಇಡಬೇಕಾಗುತ್ತೆ. ಅದು ಮಧ್ಯದಲ್ಲಿ ನಾವು ಸ್ವಲ್ಪ ತೆಳು ಮಾಡ್ಕೋಬೇಕಾಗುತ್ತೆ. ಮೆಕ್ಕೆಜೋಳದ ಹಿಟ್ಟು ಹಾಕ್ಕೋಬೇಕು. ಮೆಕ್ಕೆಜೋಳದ ಹಿಟ್ಟು ಹಾಕ್ಕೊಂಡು ಮಧ್ಯದಲ್ಲಿ ತೆಳು ಮಾಡಿಕೊಂಡು ಸೈಡಲ್ಲಿ ದಪ್ಪ ಮಾಡ್ಕೋಬೇಕು. ಈ ಥರ ಒಂದು ಸ್ವಲ್ಪ ಪಿಜ್ಜಾ ಸಾಸನ್ನು ಹಾಕ್ಕೊಳ್ಬೇಕು. ಪಿಜ್ಜಾ ಸಾಸ್ ಹಾಕಿ ತರಕಾರಿಗಳು ಹಾಕ್ಕೋಬೇಕು. ಇದು ಬ್ರೊಜಿಲ್ ಸ್ಪ್ರೌಟ್ಸು, ಕ್ಯಾಪ್ಸಿಕಮ್ಮು, ಇದು ಯೆಲ್ಲೋ ಕ್ಯಾಪ್ಸಿಕಮ್ಮು, ಇದು ಜಲೋಪಿನ ಮಿರ್ಚಿ, ಇದು ಬ್ಯಾಸಿಲ್ ಲೀಫು, ರೆಡ್ ಕ್ಯಾಪ್ಸಿಕಮ್, ಚೆರ್ರಿ ಟೊಮೊಟೊಸ್, ನಂತರ ಇದು ಸ್ವಲ್ಪ ಜುಕ್ಕಿನಿ. ಇದು ವೆಜಿಟಬಲ್ ಪಿಜ್ಜಾ ಆಗಿರೋದ್ರಿಂದ ನಾನು ಓನ್ಲಿ ವೆಜಿಟಬಲ್ಸ್ ಹಾಕ್ಕೊಳ್ತಾ ಇದ್ದೇನೆ. ನಂತರ ಇದಕ್ಕೆ ಮೊಜರೆಲ್ಲಾ ಚೀಸ್ ಹಾಕ್ಕೊಳ್ಬೇಕು. ಸೊ ಪಿಜ್ಜಾಗೆ ಮೊಜರೆಲ್ಲಾ ಪಿಜ್ಜಾ ಇಲ್ಲದೆ ಇದ್ದರೆ, ಇದು ಚೀಸ್ ಇಲ್ಲದೆ ಇದ್ದರೆ ಅದು ಕಂಪ್ಲೀಟ್ ಆಗೋಲ್ಲ. ಸೊ ಮೇಲ್ಗಡೆ ಅದನ್ನು ಚೆನ್ನಾಗಿ ಹಾಕ್ಕೊಳ್ಬೇಕು. ತಟ್ಟೆಗೆ ಒಂದು ಸ್ವಲ್ಪ ಆಲಿವ್ ಆಯಿಲ್ ಸವರ್ಕೊಂಡು ಬೇಸ್ ತೆಗೆದು ಈ ಥರ ಹಿಂಗೆ ಟ್ರಾನ್ಸ್ಫರ್ ಮಾಡಿ ತವನ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ಈಗ ಅದರೊಳಗೆ ಇದನ್ನೀಗ ಇಟ್ಕೋಬೇಕು. ಇಟ್ಕೊಂಡ್ಬಿಟ್ಟು ಇದನ್ನು ಒಂದು 20ರಿಂದ 25 ನಿಮಿಷ ಬೇಯಿಸ್ಕೋಬೇಕು. ಮತ್ತೊಂದು ಬೇಸನ್ನು ರೆಡಿ ಮಾಡಿಕೊಂಡು ಅದಕ್ಕೆ ಫೋರ್ಕಿಂದ ಒಂದು ಸ್ವಲ್ಪ ಈ ಥರ ಚುಚ್ಕೋಬೇಕು. ಅದು ಚೆನ್ನಾಗಿ ಬೇಯಲಿಕ್ಕೋಸ್ಕರ ಚುಚ್ಕೊಂಡ್ಬಿಟ್ಟು ಸ್ವಲ್ಪ ಆಲಿವ್ ಆಯಿಲು ಅಥವಾ ಬಟರ್ ಯಾವುದಾದ್ರೂ ಅದನ್ನು ಸವರ್ಕೋಬೇಕು ಒಂದು ಬ್ರಷಿಂದ. ಸೊ ಈ ಥರ ಸವರ್ಕೊಳ್ಳೋದ್ರಿಂದ ಅದು ಶೈನಿಂಗ್ ಬರುತ್ತದೆ ಪಿಜ್ಜಾದ ಒಂದಿದು. ಸೊ ಈ ಥರ ಸವರ್ಕೊಂಡು ನೀಟಾಗಿ ಸವರ್ಕೋಬೇಕು ಎಲ್ಲ ಕಡೆನೂ. ಸವರ್ಕೊಂಡು ಮತ್ತು ಎಲ್ಲಾದರೂ ಇದು ಫೋರ್ಕಿಂದ ಒಂದೊಂದು ಸ್ವಲ್ಪ ಈ ಥರ ಚುಚ್ಕೋಬೇಕು. ಚುಚ್ಕೊಂಡ್ಬಿಟ್ಟು ಅದಕ್ಕೆ ನಾವೀಗ ತರಕಾರಿಗಳನ್ನೆಲ್ಲ ಅದಕ್ಕೆ ಹಾಕ್ಕೊಳ್ಬೇಕು, ಯಾವುದೇ ಬೇಕೋ ಎಲ್ಲದು ಹಾಕ್ಕೊಂಡು ಆನಂತರ ಅದಕ್ಕೆ ನಾವು ಈ ಮೊಜರೆಲ್ಲಾ ಚೀಸ್ ಇದೆಯಲ್ಲ ಅದನ್ನು ಹಾಕ್ಕೋಬೇಕಾಗುತ್ತೆ.
ಪಿಜ್ಜಾ ರೆಡಿ ಆಗಿದೆ. ಈಗ ಇದು ರೆಡಿ ಆಗಿದೆ. ಈಗ ಒಂದು ಪಿಜ್ಜಾ ರೆಡಿ ಆಗಿದೆ. ಸೊ ನಾನು ಇನ್ನೊಂದು ಬೇಸ್ ಮಾಡಿರೋದನ್ನು ಇದನ್ನು ಇದರಲ್ಲಿ ಪುನಃ ಇಟ್ಕೊಳ್ತಾ ಇದ್ದೀನಿ. ಈಗ ಇದು ಸ್ವಲ್ಪ ಒಂಚೂರು ತಣ್ಣಗಾಗಬೇಕು, ತುಂಬ ಬಿಸಿ ಇದೆ. ತೋರಿಸ್ತೀನಿ ಹೇಗಾಗಿದೆ ಅಂತ. ಪಿಜ್ಜಾ ಈಗ ರೆಡಿ ಟು ಹೀಟ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಲ್ಲ ಕೆಳಗಡೆ ಚೆನ್ನಾಗಿ ಬೆಂದಿದೆ, ಮೇಲ್ಗಡೆನೂ ಬೆಂದಿದೆ. ತಗೊಳ್ಳಿ ಆಗೋರು ಟೇಸ್ಟ್ ನೋಡಿ. ಸಖತ್ತಾಗಿದೆ. ವೆರಿ ಟೇಸ್ಟಿ. ಹೋಟೆಲ್ಗಳಲ್ಲಿ ಮೈದಾ ಹಿಟ್ಟು ಹಾಕಿ ಮಾಡ್ತಾರೆ, ಇದು ಗೋಧಿ ಹಿಟ್ಟಿನಿಂದ ಮಾಡಿರ್ತಕ್ಕಂಥ ಹೋಮ್ ಮೇಡ್ ಪಿಜ್ಜಾ. ನೀವು ಮನೇಲಿ ಒಮ್ಮೆ ಹೀಗೆ ಮಾಡಿ ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್, ಥ್ಯಾಂಕ್ ಯು. ತುಂಬ ಟೇಸ್ಟಿಯಾಗಿದೆ.